ನಮಸ್ಕಾರ ರೀ. ನಾನು ಸಾವಿತ್ರಿ. ಇವತ್ತು ಸಾವ ಅಡುಗೆ ಮನೆಯೊಳಗೆ ಹೆಸರು ಬೇಳೆ ಅವಲಕ್ಕಿ ಪೊಂಗಲ್ ಮಾಡಾಕಂತೀನಿ. ನೋಡ್ಕೊಂಡು ಬರೋನು ಬರ್ರಲ್ಲ. 1 ಕಪ್ಪು ಹೆಸರು ಬೇಳೆ ತಗೊಂಡಿನಿ. ಅವನ್ನ ತೊಳ್ಕೊಂಡು ಬಂದೀನಿ. 4 ಕಪ್ಪು ನೀರು ಹಾಕೀನಿ. ಅದನ್ನು ಕುದಿಯಕ್ಕೆ ಇಡೋಣಂತ್ರಿ. 2 ಕಪ್ಪು ಅವಲಕ್ಕಿ ತಗೊಂಡಿನಿ. ಅವನ್ನ ತೊಳ್ಕೊಂಡು ಬಂದೀನಿ. ಅವಲಕ್ಕಿ ಮುಳುಗುವಷ್ಟು ನೀರು ಹಾಕಿರಿ. ನೀರು ಸ್ವಲ್ಪ ಕಮ್ಮಿ ಅನ್ಸ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ನೋಡಿರಿ. ಹೆಸರು ಬೇಳೆ ಕುದ್ದಾವನ್ನ ನೋಡೋಣಂತ್ರಿ. ಇನ್ನೂ ಕುದ್ದಿಲ್ಲ, ಇನ್ನೊಂದು ಸ್ವಲ್ಪ ಕುದೀಲಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿರಿ. ಈಗ ಚಲೋ ತಂಗ ಕುದ್ದಾವ ನೋಡ್ರಿ. ಇದಕ್ಕೆ ನೆನೆಸಿಟ್ಕೊಂಡಿರುವಂಥ ಅವಲಕ್ಕಿ ಹಾಕಿರಿ. ಕಲಸ್ಕೊಡ್ರಿ. ರುಚಿ ತಕ್ಕಷ್ಟು ಉಪ್ಪು ಹಾಕಿರಿ. ತುರಿದಿಟ್ಕೊಂಡಿರೋ ಹಸಿ ಕೊಬ್ಬರಿ ಹಾಕಿರಿ. ಅರ್ಧ ಟೇಬಲ್ ಸ್ಪೂನು ಹುರಿದಿರೋ ಜೀರಿಗೆ, ಅರ್ಧ ಟೇಬಲ್ ಸ್ಪೂನು ಮೆಣಸಿನಕಾಳು ಎರಡನ್ನೂ ಪುಡಿ ಮಾಡಿ ಹಾಕಿರಿ. ಒಗ್ಗರಣೆಗೆ ಒಂದು ಸಣ್ಣ ಪ್ಯಾನ್ ಇಟ್ಕೊಂಡು 1 ಟೇಬಲ್ ಸ್ಪೂನು ಎಣ್ಣೆ ಹಾಕಿರಿ. 1 ಟೇಬಲ್ ಸ್ಪೂನು ತುಪ್ಪ ಹಾಕಿರಿ. ಅರ್ಧ ಟೇಬಲ್ ಸ್ಪೂನು ಸಾಸಿವೆ ಹಾಕಿರಿ. ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಹಾಕಿರಿ. 1 4 ಹಸಿಮೆಣಸಿನ್ಕಾಯಿ ಸೇರಿ ಹಾಕಿರಿ. ಗ್ಯಾಸ್ ಆಫ್ ಮಾಡಿರಿ. ಆ ಒಗ್ಗರಣೆನ ಪೊಂಗಲ್ಲಿಗೆ ಹಾಕಿರಿ. ಚಲೋ ತಂಗೆ ಮಿಕ್ಸ್ ಮಾಡಿರಿ. ಈಗ ಅವಲಕ್ಕಿ ಪೊಂಗಲ್ ರೆಡಿ ಆಗೈತಿ ನೋಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೊಂದು